ಹಾಯ್ ಫ್ರೆಂಡ್ಸ್, WPL 14ನೇ ಪಂದ್ಯ ಗುಜರಾತ್ ಹಾಗೂ UP ಮಹಿಳಾ ತಂಡಗಳ ನಡೆಯುತ್ತದೆ. ಗುಜರಾತ್ ಅವರು ಮೊದಲನೇ ಬ್ಯಾಟಿಂಗ್ ಮಾಡಿ 153ಕ್ಕೆ 8 ವಿಕೆಟ್ ಹೋಗಿದ್ದಾರೆ. ಮೇಲ್ನೋಟಕ್ಕೆ ಈ ಪಿಚ್ ಇವತ್ತು ಬಾಲಿಂಗ್ಸ್ ಪಿಚ್ಚೇ ಆಗಿದೆ, ವಡೋದರ ಪಿಚ್ಚು. ಯಾಕಂದರೆ ಮೂನಿಯವರು 38 ರನ್ ತೆಗೆದ್ರೆ 50 ರನ್ ನಾಟ್ಔಟು. ಸೋಫಿಯಾ ಡಿವೈನ್ ಅವರು ಬಾಲಿಂಗಲ್ಲಿ ಕೂಡ 2 ವಿಕೆಟ್ ಹೋಗಿದ್ದಾರೆ. ಕ್ರಾಂತಿಗೌಡ ಅವರು 2 ವಿಕೆಟ್ ಹೋಗಿದ್ರೆ, ಎಕ್ಸ್ಟ್ಲೋನ್ 2 ವಿಕೆಟು, 1 ವಿಕೆಟ್ ದೀಪ್ತಿ ಶರ್ಮಾ ತೆಗಿತಾರೆ. ಇನ್ನು ಬ್ಯಾಟಿಂಗು ಪ್ರಾರಂಭ ಮಾಡಿದಂತಹ UP ಅವರು ಅಂತ ಹೇಳ್ಕೊಳ್ಳುವಂಥ ಬ್ಯಾಟಿಂಗ್ ಯಾರೂ ಆಡಲಿಲ್ಲ. ಈ ಪಂದ್ಯದಲ್ಲಿ ಕೇವಲ ಸೋಫಿಯಾ ಡಿವೈನ್ ಒಬ್ಬರೇ ಅರ್ಧಶತಕ, 32 ಇಸ್ಪಟ್ ಹೊಡೆದ್ರೆ ಟ್ರಯರ್ನ್ ಅವರು 30 ನಾಟ್ಔಟ್ ಹೊಡಿತಾರೆ. ಒಟ್ಟಾರೆ 45 ರನ್ಗಳ ವಿಜಯವನ್ನು ಸಾಧಿಸ್ತಾರೆ ಗುಜರಾತ್ ಅವರು. ಗುಜರಾತ್ ಪರವಾಗಿ ಠಾಕೂರ್ ಅವರು 2 ವಿಕೆಟ್ ಹೋಗಿದ್ರೆ, ರಾಜೇಶ್ವರಿ ಗಾಯಕ್ವಾಡ್ ಅವರು 2 ವಿಕೆಟ್ ಹೋಗಿದ್ದಾರೆ, ಡಿವೈನ್ ಅವರು 2 ವಿಕೆಟ್ ಹೋಗಿದ್ದಾರೆ. ಮ್ಯಾನ್ ಆಫ್ ದ ಮ್ಯಾಚ್ ಈಗ ಈ ಪಂದ್ಯದಲ್ಲಿ ಸೋಫಿಯಾ ಡಿವೈನ್ ಅವರಿಗೆ ಕೊಡಬೇಕು. ಯಾಕಂದರೆ 50 ರನ್ ಹೊಡೆದು ಹೈಯೆಸ್ಟ್ ಈ ಟೋಟಲ್ ಮ್ಯಾಚ್ ಟಾಪರು, ವಿಕೆಟು 2 ಹೊಗೆದಿರುತ್ತಾರೆ. ಇನ್ನೊಂದು ಪಂದ್ಯ ಶ್ರೀಲಂಕಾ ಮತ್ತು ಇಂಗ್ಲೆಂಡು. ನಾನು ಹೇಳ್ದಂಗೆ ಇಂಗ್ಲೆಂಡ್ ಅವರು 19 ರನ್ಗಳಿಂದ ಸೋಲ್ತಾರೆ. ಕೊನೆ ಓವರಲ್ಲಿ ವಿಲಾಲಗೆ ಅವ್ರು ಏನು 23 ರನ್ ಹೊಡಿತಾರಲ್ಲ, ಅದೇ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚು ಕೊಟ್ಟಂಗೆ ಆಗುತ್ತೆ. 2 ವಿಕೆಟ್ ಬಾಲಿಂಗಲ್ಲೂ ಉತ್ತಮ ಪರ್ಫಾರ್ಮೆನ್ಸ್ ನೀಡಿ ಮಧುಸೂದನ್ ಅವರು 3 ವಿಕೆಟ್ ಹೋಗಿದ್ದಾರೆ. ಒಂದು ಹಂತದಲ್ಲಿ 129 ಕೇವಲ 1 ವಿಕೆಟು ಅಂತ 27 ಓವರಲ್ಲಿ ಉತ್ತಮ ಸ್ಥಿತಿಯಲ್ಲಿತ್ತು ಇಂಗ್ಲೆಂಡು. 61 ರೂಟು, 62 ಡಕ್ಕೆಟು ಆಡ್ತಾಯಿದ್ರು. ಇದಕ್ಕಿದ್ದಂಗೆ ಕೊಲ್ಯಾಪ್ಸ್ ಆಗಿ 19 ರನ್ಗಳ ಸೋಲ್ತಾರೆ. ಮೊದಲೇ ODI ಇಂಗ್ಲೆಂಡ್ ಸೋಲೋದ್ರೊಂದಿಗೆ ವರ್ಷ ಪ್ರಾರಂಭ ಮಾಡ್ತಾರೆ. ಶ್ರೀಲಂಕಾದವರು ಗೆದ್ದಿರ್ತಾರೆ. ಆಲ್ ದ ಬೆಸ್ಟ್.